ಬಂದರು. ನಮಗೆಲ್ಲ ಖಾಸ ಬೇಕಾದದ್ದು ಮೀಸಿ ಅಂಗಲ್ ಅವರಿಗೆ ನಮ್ಮ ನೇಮ್. ಅಯ್ಯೋ ಅಲ್ಲ, ಅವ್ರ ಮೀಸ್ ಎಂಥವು, ತುಟಿ ಮೇಲೆ ಮನೆ ಇದ್ದಂಗೆ ದಪ್ಪ ಹಬ್ಬ, ಆ ಕಡೆ ಈ ಕಡೆ ಗಲ್ಲದ ಮೇಲೆ ಟೆನ್ನಿಸ್ ಬಾಲ್ ಇಷ್ಟಲ್ಲ ಕಣ್ ತೆಗಿತಾರೆ. ಎರಡು ಗುಡ್ಡಿ ನಡುವೆ ಸೇರಿಸ್ತಾರೆ. ಅಯ್ಯೋ ಅಯ್ಯೋ ಗುಡ್ಡಿನ ಇಲ್ಲ, ಮಾಯ ಮಾಡಿಬಿಡ್ತಾರೆ. ನಾಲ್ಗೆ ಸ್ವಲ್ಪ ಹೊರಗಿಡ್ತಾರೆ, ಮೂಗಿನ ತೆಗೆದು ತುದಿ ಮೇಲೆ ಹತ್ತಿಸ್ಬಿಡ್ತಾರೆ. ಆಹಾ ಆಹಾ ಕಿವಿ ತುದಿ ಎರಡು ಟಕ 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 ಎದ್ದು ಕೊಡಿಸ್ತಾರೆ. ಹೌದು, ಈ ಎಲ್ಲ ಮಾಡೋದಕ್ಕೆ ಕಾಯ್ತಾನೆ ಇರ್ತಾರೆ. ಹೋಗೋದು ಬಂದ ತಡ ಕಣ್ಣು ಹೊಡಿತಾರೆ. ಆದ್ರೆ ಹೊಟ್ಟೆ ತುಂಬು ಡ್ರಮ್ಮು ಸಾವುಕಾರಲ್ಲೇ ಕಾಯ್ತಿರ್ತಾರೆ. ಕಣ್ಣು ಬಿಡ್ತಾರೆ, ಗುರು ಇರ್ತಾರೆ. ಅಯ್ಯೋ ಅಂಕಲ್ ಒಡೆ ಇರ್ತಾರೆ, ಬಿಸ್ಕಿಟ್ ಪ್ಯಾಕ್ ಮತ್ತೆ ಬಿಡ್ತಾರೆ. ಇಲ್ಲೂ ಕೂಡ ಒಂದು ಹ್ಯೂಮನ್ ನಿಮಗೆ ಅನ್ಸುತ್ತೆ, ಬಟ್ ಅದಕ್ಕೆ ದೊಡ್ಡ ನೋವು. ಆದ ತಕ್ಷಣ ತುಂಬ ಚಿಕ್ಕ ಮಕ್ಕಳಿಗೆ ಬಂದದ್ದು ಪುಸ್ತಕ ಓದ್ತೇನೆ. ನನ್ನ ನನ್ನ ಮಗಳ ಹುಟ್ಟಿದ ಮೇಲೆ ತುಂಬ ನರ್ಸರಿಗಳನ್ನು ತುಂಬ ಪುಟ್ಟ ಮಕ್ಕಳಿಗೆ ಕೆಲವು ಪದ್ಯಗಳನ್ನು ವೃತ್ತಿ ಮಾಡಬೇಕು. ಆ ಥರದ್ದು ಹೂ ಅಂದರೆ ಹೂ ಪದ್ಯ. ಆಮೇಲೆ ಇನ್ನೊಂದು ಉದ್ದೇಶ ನನಗೆ ಪುಟ್ಟನ ಹಾವು ಹುತ್ತ ಬಿಟ್ಟು ಬರಬೇಕು. ನನ್ನ ಪೊಯಿಟ್ರಿ ಎಲ್ಲ ನಾನು ಹೇಗೆಂದರೆ ಪರ್ಫಾರ್ಮೆನ್ಸ್ ಪೊಯಿಟ್ರಿ ಅಂತ ಕರಿತೇನೆ. ಇಟ್ ನಾಟ್ ಎ ಸಿಂಗಿಂಗ್ ಪೊಯಿಟ್ರಿ, ಇಟ್ಸ್ ಅ ಪರ್ಫಾರ್ಮೆನ್ಸ್, ಪೊಯಿಟ್ರಿ ಪರ್ಫಾರ್ಮೆನ್ಸ್. ದಟ್ ಟೈಪ್ ಆಫ್ ಪೊಯಿಟ್ರಿ. ಆ್ಯಂಡ್ ಇಟ್ ಶುಡ್ ಬಿ ಪ್ರೆಸೆಂಟೆಡ್ ಬಿಫೋರ್ ದ ಚಿಲ್ಡ್ರನ್ ವಿತೌಟ್ ಆ್ಯಕ್ಷನ್ಸ್. ಅಂದರೆ ಧ್ವನಿ ಅಭಿನಯ ಆಗಿರ್ಬೋದು ಮತ್ತು ಆಂಗಿಕ ಅಭಿನಯ ಆಗಿರ್ಬೋದು, ಹಾಗೆ ಮಾಡಿ ಪ್ರೆಸೆಂಟ್ ಮಾಡುವಂಥ ಪೊಯಿಟ್ರಿ ಇದು. ಇದರಲ್ಲಿ 2 ಪದ್ಯಗಳು ಮಾತ್ರ ಓದ್ತೇನೆ. ಅಂದರೆ ಪುಟ್ಟ ಮಗು ಕೂಡ ನನ್ನನ್ನು ಹಾಗೆ ಕಾಡಿದೆ. ನನಗೆ ಪುಟ್ಟ ಮಗು ಯಾಕೆ ಕಾಡುತ್ತೆ ಅಂದರೆ, ಅದು ನನ್ನ ಮಗಳು ನನಗೆ ಹುಟ್ಟಿದ ಮೇಲೆ ಅದೆಲ್ಲ ಶುರುವಾಗಿದೆ. ಅದು ಮೃದು ಮೃದುವಾದ ಮೈ, ಹೂವಿನಂಥ ಬೆರಳು, ಅದರ ಮುಖದಲ್ಲಿರುವಂಥ ಸಾಧ್ಯವಾದ ಮುಗ್ಧತೆ, ದಟ್ ಗಾಡ್ಲಿನೆಸ್ ಇದೆಯಲ್ಲ ಮಗುವಿನಲ್ಲಿ, ಅದು ತುಂಬ ದೊಡ್ಡದು. ಬಹುಶಃ ನಮ್ಮ ಇಡೀ ಬದುಕಿನಲ್ಲಿ ಒಂದು ಸಲ ನಾವು ಬಾಲ್ಯವನ್ನು ಕಳ್ಕೊಂಡ್ರೆ ಅದು ಯಾವತ್ತೂ ನಮಗೆ ಸಿಗಲಿಲ್ಲ. ಇಟ್ ಇಸ್ ಗಾನ್. ಆ ಬಾಲ್ಯವನ್ನು ಉಳಿಸೋದೇ ಇಡೀ ಚಿಲ್ಡ್ರನ್ ಲಿಟ್ರೇಚರ್ ಅಂತ ಪೆರಿ ನುಡಲ್ಮನ್ ಅಂತ ಒಬ್ಬ ದೊಡ್ಡ ವಿಮರ್ಶಕರು ದೊಡ್ಡ ಅಧ್ಯಯನ ಮಾಡಿದ್ದಾರೆ. ನಾನು ಹಾಗೆ ಈ ಬಾಲ್ಯವನ್ನು, ಅಂದರೆ ಪುಟ್ಟ ಮಕ್ಕಳುಗಳಿಗೆ ಬಾಲ್ಯವನ್ನು ಹೇಗೆ ಗ್ರಹಿಸಿದ್ದೇನೆ ಅನ್ನೋದಕ್ಕೆ ಇದರಲ್ಲಿ 2 ಪದ್ಯ ಓದ್ತಾನೆ. ಹೂ ಹೂ ಹೂ